ಸರ್ ನಮಸ್ಕಾರ, ನನ್ನ ಹೆಸರು ಸಂಪತ್, ಆದರ್ಶ ಆಟೋ ಅಂಡ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಜನರಲ್ ಸೆಕ್ರೆಟರಿ, BPAC ಸಿವಿಕ್ ಲೀಡರ್ ಆ್ಯಂಡ್ ಸೋಷಿಯಲ್ ವರ್ಕರ್. ಸರ್, ಇವತ್ತು ನಾವು ಸುಮಾರು ಒಂದು 100 ಜನಕ್ಕೆ ಮಂಗಳಮುಖಿ ಅವರಿಗೆ ವ್ಯಾಕ್ಸಿನೇಷನ್ ಹಾಕೋಕ್ಕೆ ಪ್ರಾರಂಭ ಮಾಡಿದೋ. ಅದರಲ್ಲಿ ಸುಮಾರು ಈಗಾಗಲೇ ಒಂದು 70 ಜನ ಆಗಿದೆ, ಇನ್ನೂ ಒಂದು 30 ಜನಕ್ಕೆ ವ್ಯಾಕ್ಸಿನೇಷನ್ ಇಲ್ಲೇ ಇದೆ. Hi, this is Ravi Narsimhan. I am the president of this Rotary Cantonment this year. We've had a successful round of vaccinations for the transgender today, and they went back very happy. ನಮಸ್ತೆ, ನನ್ನ ಹೆಸರು ರಿಯಾನಾ, IOC ಸ್ಟೇಟ್ ಸೆಕ್ರೆಟರಿ. ನಾನು ಇವತ್ತು ನಾವು ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂದರೆ, ರೋಟರಿ ಕ್ಲಬ್ಗೆ ಇವತ್ತು ಮಂಗಳಮುಖಿ ಸಮುದಾಯಕ್ಕೆ ವ್ಯಾಕ್ಸಿನೇಷನನ್ನು ತಲುಪಿಸೋಕ್ಕೆ ಬಂದಿದ್ದೀವಿ. ಸೊ ವಿ ಆಲ್ ಗಾಟ್ ದಿ ವ್ಯಾಕ್ಸಿನೇಷನ್ ಡನ್. ಸೊ ನೀವು ವ್ಯಾಕ್ಸಿನೇಟ್ ಮಾಡ್ಕೊಳ್ಳಿ. ಇಂಥ ಕ್ಲಬ್ಸ್ಗಳು ಇಂಥ ಸಮುದಾಯದಲ್ಲಿ NGOs ನಮಗೆ ತುಂಬ ಸಪೋರ್ಟ್ ಮಾಡೋದು ನಮ್ಗೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಮಂಗಳಮುಖಿ ಸಮುದಾಯಕ್ಕೆ ಯಾರೂ ಒಂದು ತಿಳುವಳಿಕೆ ಕೊಡಲಿಲ್ಲ ಲಸಿಕೆಗಳನ್ನು ಎತ್ಕೋಬೇಕಂತ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ದುರ್ಗಾ ಅಂತ. ನಮಗೆ ರೇಷನ್ ಕೊಟ್ಟಿದ್ದಾರೆ ರೋಡ್ ಕ್ಲಬ್ನಲ್ಲಿ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಕೊಟ್ಟಿದ್ದಕ್ಕೆ ಮಂಗಳಮುಖಿಯರು. ನೀವು ಚೆನ್ನಾಗಿ ಜನ ಬಂದಿದ್ದೀವಿ. Hi all, myself Kirtana. I do work in IBM as account analyst. In current situation, we people, as myself, I am working in company. I don't have any but these people they have believed in begging and doing sex work. But in this pandemic, we can't do anything, right? And they don't have sufficient fund also to survive themselves. ನಮಸ್ಕಾರ, ನಾನು ಪುಲಕೇಶಿ ನಗರದ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಯನತಾರ ಪಾಟೀಲ್ ಅಂತ. ಇವತ್ತು ವಾರ್ಡ್ 78ರಲ್ಲಿ ನಾವು ಮಂಗಳಮುಖಿಯರಿಗೆ COVID-19 ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳೋದು, ಈ ಲಸಿಕೆಯನ್ನು ಪಡೆದ ನಂತರ ಅವರು 2ನೇ ಡೋಸಿಗೆ ಬರಬೇಕಾಗುತ್ತೆ 84 ದಿನದ ನಂತರ. ಅದನ್ನು ನಾವೇ ಕೊಡ್ತೀವಿ. This is Nakshatra. I'm a transgender community. I'm working for a LGBT community, and I'm founder of Namane Sumane. Namane Sumane is India's first transgender orphanage, which is done by trans woman Nakshatra. Today, for all the transgender community, we have came for a vaccinated. ನನ್ನ ಹೆಸರು ಪ್ರಫುಲ್ಲಾದೇವಿ ಕೀಲಾರ. ಕೋವಿಡ್ ಲಸಿಕೆ ವಿತರಣೆ ಮತ್ತು ದಿನಸಿ ಕಿಟ್ಗಳನ್ನ ವಿತರಣೆ ಮಾಡಿರೋದು ತುಂಬ ಖುಷಿ ವಿಚಾರ. ಈ ಕಾರ್ಯಕ್ರಮನ ಆಯೋಜಿಸಿದಂಥ ರೋಟರಿ ಕ್ಲಬ್ಗೆ ಮತ್ತು ಬ್ಯಾಪ್ಕೋ ಅವ್ರಿಗೆ, BPMಕರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಡಾಕ್ಟರ್ ಸೈಯದ್, ಬಿ ಕ್ಲಿಪ್ ಸಿವಿಕ್ ಲೀಡರು. ಇವತ್ತು ನಾವು ಟ್ರಾನ್ಸ್ಜೆಂಡರ್ಸ್ನ ವ್ಯಾಕ್ಸಿನೇಷನ್ ಕೊಟ್ಟಿದ್ವಿ, ಫ್ರೀ ವ್ಯಾಕ್ಸಿನೇಷನ್ನು. ಹಾಗೆ ಯಾರ್ಯಾರು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀವಿ ಅವ್ರಿಗೆಲ್ಲ ಒಂದು ರ್ಯಾಷನ್ ಕಿಟ್ಟು ಕೊಟ್ಟಿದ್ವಿ. ಸುಮಾರು ಜನಕ್ಕೆ ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿ ಇರಲಿಲ್ಲ, ಅವ್ರಿಗೆ ಮಾಹಿತಿನೂ ಕೊಟ್ಟು ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ವಿ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು BPAC ಪ್ರೋಗ್ರಾಮ್ ಕೋಆರ್ಡಿನೇಟರ್ ಕೆಲಸ ಮಾಡ್ತೀವಿ. ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಮಂಗಳಮುಖಿಯರಿಗೆ ನಾವು ವ್ಯಾಕ್ಸಿನೇಷನ್ ಡ್ರೈವ್ನ ತಗೊಂಡು ಭಾಳಷ್ಟು ಜನ 100 ಜನ ಬಂದಿದ್ದರು. ಅದರಲ್ಲಿ ಭಾಳಷ್ಟು ಜನ ವ್ಯಾಕ್ಸಿನೇಷನ್ನ ತೊಗೊಂಡಿದ್ದಾರೆ. ಕೆಲವು ಮಂದಿ ಇನ್ನೂ ಸಹ ಹೆಸಿಟೇಟ್ ಇದೆ. ಆ ಹೆಸಿಟೇಟ್ನ ನೀವು ನಿವಾರಣೆ ಮಾಡ್ಕೋಬೇಕು ಅನ್ನೋದೇ ಒಂದು ಉದ್ದೇಶ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ವ್ಯಾಕ್ಸಿನೇಷನ್ ತೊಗೊಳ್ಳೇಬೇಕು. ಇದೊಂದು ನಮಗೆ ಜೀವರಕ್ಷಕ. ಇದನ್ನು ನಾವು ಜೀವರಕ್ಷಕನ ನಾವು ಉಳಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಒಂದೇ ಪರಿಹಾರ, ವ್ಯಾಕ್ಸಿನೇಷನ್ ತಗೋಬೇಕು. Hello, I am Revati Ashok, Managing Trustee and CEO of BPAC. Today we are very proud to have this partnership with Rotary Cantonment and have a special drive for vaccinating transgenders. BPAC has been working with various vulnerable communities on vaccinating. Hi, my name is Uma Rajeshwari, BPAC civic leader. ಇವತ್ತು ಇಲ್ಲಿ ಬಂದಿರೋದು ಏನಕ್ಕಂದರೆ, we have gathered here as a part of Rotary initiative and BMP and BPAC initiative to vaccinate transgenders, the community as a whole. So we have had people coming in from morning. So it's a wonderful initiative, and I'm really happy to be a part of it because this is a neglected group of the society. Radha Mohan Das here. So from Akshay Patra, there was a request by BPAC team because they are doing a lot of vaccination drives. Also, they are helping many people in slums and different places. So when they asked, it was like opportunity for us also to collaborate with such young and energetic team
and an idea came up why we can't promote vaccination drive, and this was suggested by them, and we thought it was a good idea. I am vaccinated. I have had both my jabs and I have no hesitancy, and I don't want anybody to have any hesitancy in taking these vaccinations, especially to protect themselves from COVID. Thank you. So it is very important to get the vaccination done because all our community should be getting. ನಾನು ವ್ಯಾಕ್ಸಿನೇಷನ್ ಮಾಡಿದ್ದೀನಿ, ನೀವು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ. ಇಲ್ಲಿರೋ ಸಮುದಾಯದಲ್ಲಿ ನಮ್ಮ ಜನಕ್ಕೆ ತುಂಬ ಕಷ್ಟ ಆಗ್ತದೆ ವ್ಯಾಕ್ಸಿನೇಷನ್ ಸಿಗೋಕ್ಕೆ. ಆದರೆ ಈ ಕ್ಲಬ್ ಬಂದ್ಬಿಟ್ಟು ನಮಗೆ ಸ್ವಲ್ಪ ಈಸಿಯಾಗಿ ಮಾಡಿಕೊಟ್ಟಿದೆ. ಅದೇ ಥರ ನೀವೆಲ್ಲರೂ ಬಂದು ಕೈ ಜೋಡಿಸಿ ನೀವು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ತಪಂತ. ನಾವೊಂದು ಇಲ್ಲಿ ಪ್ರೆಷರ್ ಟೌನಲ್ಲಿ ಮನೆ ಇದೆ ನಮ್ಮದು. ಇಲ್ಲಿ ರೋಟ್ರಿ ಕ್ಲಬ್ಬಲ್ಲಿ ಬಂದು ಕರೆದ್ರು, ಈ ಥರ ರೇಷನ್ ಕೊಡ್ತೀವಿ ಅಂತ. ಇಷ್ಟು ಜನ ಬಂದಿದ್ವಿ, ಒಂದು 50 ಜನ ಬಂದಿದ್ದೀವಿ. ಎಲ್ರಿಗೂ ತುಂಬ ನಮಸ್ಕಾರ. ಕ್ಲಬ್ಬವರೆಲ್ಲ ಎಲ್ಲ ಸೇರಿ ಈ ಥರ ಸಹಾಯ ಮಾಡ್ತಾರೆ, ತುಂಬ ನನ್ರಿ. They don't have ration, they don't have anything. In this pandemic, government should take a step and they should help us. We have to really thank Rotary Club because they are providing vaccination, they are provided food kit and ration kit, and we are heartfelt thank to them. ಸಾಮಾನ್ಯವಾಗಿ ಅವರನ್ನ ಯಾರೂ ಮಾತಾಡ್ಸೋದಿಲ್ಲ, ಅವ್ರಿಗೆ ಯಾವುದೇ ಒಂದು ಆರೋಗ್ಯ ಸೌಲಭ್ಯಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಬಹಳ ಕಷ್ಟಪಟ್ಟು ಅವ್ರನ್ನ ಒಟ್ಟುಗೂಡಿಸಿ ಇಲ್ಲಿ ನಾವು ಅವರಿಗೋಸ್ಕರ ಈ ಸೇವೆಗಳನ್ನು ಕೊಡ್ತಾ ಇದ್ದೀವಿ. For the communities, so today for all the 25-30 people, more or 100 transgender community has got vaccinated about a Rotary Club cantonment. So Rotary is giving a very good glad for us. The government is not bothering, but the Rotary, these people are supporting a lot. Thanks for Rotary Club to doing this more work, and please bless us to do more work. Thank you. ಏನು ಈ ಲಸಿಕೆ ಅಂದರೆ ಏನು, ಯಾಕೆ ನಾವು ಈ ಲಸಿಕೆ ಹಾಕ್ಸ್ಕೊಬೇಕು ಅನ್ನೋದು ಜನಗಳಲ್ಲಿ ಒಂದು ಗೊಂದಲ ಇದೆ. ಜನಗಳಲ್ಲಿ ಗೊಂದಲ ಇದೆ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಅದನ್ನು ಗೊಂದಲಕ್ಕೆ ಈಡು ಮಾಡಿಬಿಟ್ಟಿದ್ದಾರೆ. ಆ ಗೊಂದಲಕ್ಕೆ ಈಡು ಮಾಡೋದ್ರಿಂದ ನಿಜವಾಗ್ಲೂ ಯಾರು ಲಸಿಕೆ ಪಡ್ಕೊಬೇಕಿದ್ದು ಅಂಥ ವ್ಯಕ್ತಿಗಳು ಲಸಿಕೆನೇ ಪಡ್ಕೊತಾ ಇಲ್ಲ. ಹೋದ ವರ್ಷವೂ ನಾವು ಫಸ್ಟ್ ವೇವಲ್ಲಿ ಸುಮಾರು ಜನಕ್ಕೆ ರೇಷನ್ ಕಿಟ್ ಕೊಟ್ಟಿದ್ವಿ. ಈ ಸರಿನೂ ಸೆಕೆಂಡ್ ವೇವಲ್ಲಿ ನಾವು ಕೊಟ್ಟಿದ್ವಿ. ಇಲ್ಲಿವರೆಗೂ ನಾವು ಒಂದು 25,000 ಜನ ಮೇಲೆ ನಾವು ರೇಷನ್ ಕಿಟ್ ಎಲ್ಲರಿಗೆ ಕೊಟ್ಟಿದ್ವಿ. ಭಾಳಷ್ಟು ಜನಕ್ಕೆ ಆಲ್ರೆಡಿ ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಭಾಳಷ್ಟು ಜನ, ನೂರಾರು ಜನ ವ್ಯಾಕ್ಸಿನೇಷನ್ ತೊಗೊಂಡು ಇವತ್ತು ಸಂತೋಷ ಏನು ಖುಷಿಯಾಗಿ, ಜೊತೆಗೆ ಖುಷಿಯಾಗಿ ವ್ಯಾಕ್ಸಿನೇಷನ್ ತೊಗೊಂಡು ಆರೋಗ್ಯವಾಗಿದ್ದಾರೆ. ಸೊ ಆ ಉದ್ದೇಶದಿಂದ ಪ್ರತಿಯೊಬ್ಬರು ಸಹ ವ್ಯಾಕ್ಸಿನೇಷನ್ ತೊಗೊಳ್ಳಿ. ಆಲ್ರೆಡಿ ಈ ತೊಗೋಬೇಕು ಅಂತ ಹೇಳಿದ್ರೆ ರೋಟ್ರಿ ಮತ್ತು BPAC ವತಿಯಿಂದ ನಾವು ಕ್ಯಾಂಪ್ಸ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ಬಂದು ತೊಗೋಬೋದು. Today we are doing this for transgenders. Rotary Club already has a nice project which they are doing with transgenders. We thought it was ideal to expand the scope of that by vaccinating all of them and keeping them safe. Several of them got vaccinated today. A few had to go away because they were scared, and I think we have to continue our mission to remove vaccine hesitancy. Obviously, under the people who are not very educated, and certain communities are very sensitive about vaccination, and there is a lot of misinformation. So we have all come here, a group of civic leaders have come here today to volunteer, to spend time with them and make them understand the value of this initiative and having to take the vaccination. Please, if you get an opportunity to get vaccinated, please go ahead and do it. Do not hesitate. It's going to boost your immunity, and it's going to help you and your family in the home. Today we started this here in Rotary Club, and we are happy that we are able to collaborate with so many such groups who are doing so much for the society. I want to congratulate them for all their work and request them to continue. Let them have all success in whatever the activities they do. ವ್ಯಾಕ್ಸಿನೇಷನ್ ಯಾರು ಹಾಕ್ಕೊಂಡ್ರೆ ಅವ್ರಿಗೆ ಅಕ್ಷಯ ಪಾತ್ರದಿಂದ ರೇಷನ್ ಕೊಟ್ಟಿದ್ದಾರೆ. ನಮಗೆ ರೋಟ್ರಿ ಕ್ಲಬ್ನವ್ರು ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ನಮ್ಮ BPAC-ಅಲ್ಲಿ ನಮ್ಗೆ ಎಲ್ಲ ಸಹಕಾರ ಸಿಕ್ಕಿದ್ದರಿಂದ ಈ 100 ಜನಕ್ಕೆ ಇವತ್ತು ವ್ಯಾಕ್ಸಿನೇಷನ್ ಹಾಕೋಕ್ಕೆ ಮುಂದೆ ಬಂದಿದ್ದೀವಿ ಸರ್. ನಾಟ್ ಓನ್ಲಿ ನಮ್ಮ ಸಮುದಾಯ, ನೀವು ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಸೊಸೈಟಿಯಲ್ಲಿರೋರು ಎಲ್ಲ ಹೆಣ್ಣು ಗಂಡು ಎಲ್ಲರೂ ಸೇರ್ಕೊಂಡು ನೀವೆಲ್ಲರೂ ವ್ಯಾಕ್ಸಿನೇಟ್ ಮಾಡ್ಕೊಳ್ಳಿ ನಿಮ್ಮ ಒಳ್ಳೇದಕ್ಕೆ. ಬಿಕಾಸ್
ಇನ್ನು ಮುಂದಿನ ಕಾಲದಲ್ಲಿ ನಮ್ಗೆ ತುಂಬ ಕಷ್ಟ ಆಗ್ಬೋದು ವ್ಯಾಕ್ಸಿನೇಷನ್ ಸಿಗೋಕ್ಕೆ. ಇವಾಗಲೇ ಎಷ್ಟು ಕಷ್ಟ ಅಂತ ಗೊತ್ತಾಗ್ತದೆ. ಈ ವ್ಯಾಕ್ಸಿನೇಷನ್ ಏನಕ್ಕೆ ನೀವು ಹಾಕ್ಕೋಬೇಕಂದ್ರೆ ಇಟ್ ಪ್ರಿವೆಂಟ್ಸ್ ದಿ ಬ್ಯಾಕ್ಟೀರಿಯಾ ಅಂದರೆ ನಮಗೆ ಹಾರ್ಟ್ನ ಕಾಪಾಡುತ್ತೆ ಮತ್ತು ನಮ್ಮನ್ನ ಲಂಗ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ವ್ಯಾಕ್ಸಿನೇಷನ್ ಹಾಕ್ಕೊಂಡ್ರೆ ಮತ್ತು ಬ್ರೀತಿಂಗ್ ಕಂಟ್ರೋಲ್ನ ಬ್ರೀತಿಂಗ್ ಪ್ರಾಬ್ಲಮ್ನ ಅದು ಇದು ಮಾಡುತ್ತೆ. ಏಕೆಂದರೆ ನಾವು ವ್ಯಾಕ್ಸಿನೇಷನ್ ಹಾಕ್ಕೊಂಡು ಕೊರೋನಾ ಪೇಷಂಟ್ ಹತ್ರ ಹೋಗಿ ನಮ್ಗೆ ಗೊತ್ತಿರಲ್ಲ ಅವ್ರು ಕೊರೋನಾ ಇದೆ ಅಂತ, ಆದರೆ ನಾವು ಅವ್ರ ಪಕ್ಕದಲ್ಲಿ ಕುತ್ಕೊಂಡ್ರು ನಮಗೆ ಆ ಬ್ಯಾಕ್ಟೀರಿಯಾ ಎಫೆಕ್ಟ್ ಆಗಲ್ಲ ಅಷ್ಟು ಬೇಗ. ಸರ್ಕಾರ ಹೇಳಿದ ಹಾಗೆ ಪ್ರತಿಯೊಬ್ಬರು ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ದಯವಿಟ್ಟು ಮೇಂಟೈನ್ ಮಾಡಿ. ನಾವು ಎಷ್ಟೋ ಸಲ ಆಚೆ ಓಡಾಡುವಾಗ ನೋಡ್ತೀವಿ ಜನ ಅದನ್ನು ತಿರಸ್ಕರಿಸಿದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಈ ಒಂದು ರೋಗಕ್ಕೆ ಅದು ಅತ್ಯಂತ ಮುಖ್ಯವಾದ ವ್ಯಾಕ್ಸಿನು, ಅದರ ನಂತರ ನಾವು ಕೊಡ್ತಾ ಇರೋ ವ್ಯಾಕ್ಸಿನ್ ಅಂತ ಭಾವಿಸ್ತೀನಿ. ಈ ಲಸಿಕೆ ಪಡ್ಕೋದಾಯ್ತು ಏನಾಗುತ್ತೆ ಅಂತಂದರೆ ನಾವು ಅತಿ ಬೇಗ ಈ ಕೊರೋನಾವನ್ನು ಮಹಾಮಾರಿಗೆ ತುತ್ತಾಗ್ಬಿಡ್ತೀವಿ. ಒಂದು ನಮ್ಮ ವಿಜ್ಞಾನಿಗಳು ಏನು ನುರಿತ ತಜ್ಞರುಗಳು ಈ ಒಂದು ಕೋವಿಡ್ ವ್ಯಾಕ್ಸಿನ್ನು ತಯಾರಿಸಿದ್ದಾರೆ. ಇದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಪುಣ್ಯ. ಇದು ಅದು ನಮ್ಮ ದೇಶದಲ್ಲಿ ಸಿಕ್ಕಿದೆ. ಅದು ಇಷ್ಟು ಬೇಗ ಕೊರೋನಾ ಬಂದು 1 ವರ್ಷ ಆದ್ರ ಒಳಗಡೆ ನಮ್ಮ ದೇಶಕ್ಕೆ ಕೋವ್ಯಾಕ್ಸಿನ್, ನಮಗೆ ಕೋವಿಶೀಲ್ಡ್ ಆಗಿರ್ಬೋದು, ಒಂದು ಕೊರೋನಾ ಲಸಿಕೆ ಬಗ್ಗೆ ನಮ್ಗೆ ಸಿಕ್ಕಿರೋ ತುಂಬ ಖುಷಿ. We will showcase the people, leaders and influencers in these communities who have taken the vaccination and nothing has happened, and that will prove an encouragement to others. So vaccine hesitancy amongst vulnerable communities, we have noticed time and again that it is very, very high. Whether it is slum dwellers, whether it is various other vulnerable communities, because of lack of information and lot of false WhatsApp information which is floating around, people are very, very afraid. ನೀವು ಮೇಯ್ನಾಗಿ ವ್ಯಾಕ್ಸಿನೇಟ್ ಏನಕ್ಕೆ ಮಾಡಬೇಕಂದ್ರೆ ಇಟ್ ಟು ಪ್ರಿವೆಂಟ್ ದಿ ವೈರಸ್. ನೀವು ಇದನ್ನು ನೋಡಿ ತುಂಬ ದಿನ ನಾವು ಹಿಂಗೆ ಕುತ್ಕೊಂಡಿರೋಕ್ಕಾಗಲ್ಲ. ನಿಮಗೆ ಗೊತ್ತಿದೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ. ಈ ಸರ್ಕಾರ ನಮ್ಗೆ ಏನೇ ಮಾಡ್ತಾಯಿದ್ರು ಅದು ನಮ್ಮ ಒಳ್ಳೇದಕ್ಕೆ. ದಯವಿಟ್ಟು ವ್ಯಾಕ್ಸಿನೇಷನ್ನ ಹಾಕ್ಸ್ಕೊಳ್ಳಿ. fight together for corona. We people transgender, we don't have job, we don't have education, we don't have anything. We people are in rented house and we don't have sufficient money to pay our rent also. ಆದರೆ ಆದಷ್ಟು ನಾವು ಎಲ್ಲರೂ ಜಾಗೃತಿ ಮೂಡಿಸಿ ನಾವು ಈ ಲಸಿಕೆಗಳನ್ನ ನಾವು ಹಾಕ್ಸ್ಕೊಬೇಕು. ಪ್ರತಿಯೊಬ್ಬರು 18 ವರ್ಷ ಮೇಲ್ಪಟ್ಟ ಯಾರೆಲ್ಲ ಒಬ್ಬ ವ್ಯಕ್ತಿಗಳಿದ್ದಾರೆ, ಏನೀಗ ಮಾರ್ಗಸೂಚಿಗಳಲ್ಲಿ ಏನೆಲ್ಲ ತೋರಿಸಿದ್ದಾರೆ, ಇದನ್ನು ನಾವು ಪಾಲಿಸಬೇಕು. ಲಸಿಕೆ ನಾವೆಲ್ಲರೂ ಪ್ರತಿಯೊಬ್ಬರು ನಾವು ಹಾಕ್ಸ್ಕೊಬೇಕು. ಇವತ್ತು ನಾನು ಸುಧಾ ಲಸಿಕೆ ಹಾಕ್ಸ್ಕೊಂಡಿದ್ದೀನಿ, ತುಂಬ ಖುಷಿ ಇದೆ. We don't have food, we don't have shelter. Where should we go? On daily basis, our community people, they go and beg, they go and do sex work because of our stomach and hunger. ಆದರ್ಶ ಆಟೋ ಯೂನಿಯನ್ ಸಂಪತ್ ಕುಮಾರ್ಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ನಮ್ಮ ಸಮುದಾಯನ ಗುರುತಿಸಿ ನಮಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಮತ್ತು ನಮಗೆ ರೇಷನ್ ಕಿಟ್ಸ್ನ ಕೊಡಬೇಕಂತ ನಮಗೆ ಮುಂದೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಿಸ್ಟರ್ ಸಂಪತ್ ಕುಮಾರ್. ಮತ್ತು ಎಲ್ಲರೂ ಒಟ್ಟಿಗೆ ಸೇರೋಣ, ಕೊರೋನಾನ ಓಡಿಸೋಣ. ಜೈ ಹಿಂದ್. ಇವಾಗ 18 ವರ್ಷ ಮೇಲ್ಪಟ್ಟವ್ರಿಗೆ ಹಾಕ್ಸ್ಕೋಬೇಕು ಅಂತ ಬಂತು, ಬಟ್ ಲಸಿಕೆಗಳೇ ಸಿಕ್ಕಲಿಲ್ಲ. ತುಂಬ ತೊಂದರೆಗೀಡಾಗ್ಬಿಡ್ತು ನಮ್ಮ ಈ ಒಂದು ಸಮುದಾಯ. So therefore our work, along with continuing the vaccination journey for all these communities, we will continue to evangelize how vaccination is the only way we can keep our cities safe, ourselves safe, our families, our friends and community around us. Unless every person is safe, no one is safe. So that is my message. So on behalf of BPAC, I wish you all and your families to be safe. Let's keep Namma Bengaluru better. Yes, Sampath sir is one of our superstars from BPAC, I would say. So he's been doing a wonderful job. Apart from he's been conducting such drives across Bangalore at different locations. ಮಂಗಳಮೂರ್ತಿಗೆ ಹಾಕಿದಾಗ ಇಲ್ಲಿ ಎಲ್ಲರಿಗೂ ಬಂದಿರೋರಿಗೆಲ್ಲ ರ್ಯಾಪಿಡ್ ಟೆಸ್ಟ್ ಮಾಡಿದ್ದೀವಿ. ಎಲ್ರಿಗೂ ರೇಷನ್ ಕೊಟ್ಟಿದ್ದೀವಿ. ಕೆಲವರು ಹಾಕ್ಕೊಂಡಿರೋರು ಕೊಟ್ಟಿದ್ದೀವಿ, ಕೆಲವರು ಹಾಕದೇ ಇರೋರು ಕೂಡ ರೇಷನ್ಗಳನ್ನ ಕೊಟ್ಟು ಕಳಿಸಿದ್ದೀವಿ ಸರ್. ರೋಟರಿ ಕ್ಲಬ್ಬಿಂದ ನಮ್ಗೆ ಸಾರೇ ತುಂಬ ಸಹಾಯ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ನಮಗೆ ಮಂಗಳಮುಖಿಯವ್ರಿಗೆ ಸುಮಾರು ಅವರೇ ನಮಗೆ ಎಲ್ಲ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಧನ್ಯವಾದ. ಥ್ಯಾಂಕ್ ಯು.